ಜೊತೆಗೂಡಿಸಿಕೊಂಡಿದ್ದ ಅಂತ ನಂಬಿಕಸ್ಥರಲ್ಲಿ ಒಂದಾಗಿತ್ತು ವಾರಿಕ್ ಕುಟುಂಬ. ಮಗನಿಗೆ ಆರಾಮಿದ್ದಿದ್ದಿಲ್ಲ. ಸೋಲಾಪುರಕ್ಕೆ ಹೋಗಿದ್ದೆ ನಾ. ಸೋಲಾಪುರಕ್ಕೆ ಹೋದಾಗ ನಾ ಅಲ್ಲಿಗೆ ಹೋಯ್ತಾ ನಮ್ಗೆ ಇವ್ರು ಯಾರು ಪರಿಚಯ ಇಲ್ಲ ಏನಿಲ್ಲ. ಅಲ್ಲಿ ಏನಾಯ್ತು ರೀ, ನಮ್ಮ ಬೀಗೂರು ಹಂತಾಗ ಇರ್ತಿರೋ ಚಂದು ತಳಿಂದ ಅಲ್ಲೊಬ್ಬ ಚಂದು ಇದ್ರಿ. ಅವ ಹೋಗ್ತಿದ್ದ ಬರ್ತಿದ್ದ. ಮುಂದೆ ಏನಾಯ್ತು ರೀ, ಅಲ್ಲಿ ನಮ್ಮ ಮಗನಿಗೆ ಅಲ್ಲಿ ದವಾಖಾನೆಗೆ ಇದ್ದಾಗ ಅಲ್ಲಿ ಮಾತಾಡ್ಕೊಂಡು ಬಂದ್ರಿ. ಶಿವಾಜಿ ಬಂದ, ಕೇಶವ್ ಬಂದ, ಚಂದ ಬಂದಿದ್ದಲ್ಲ ರೀ. ಅವ್ರು ಇಬ್ಬರು ಬಂದರು. ನಾವು ಡಿಸ್ಚಾರ್ಜ್ ಆಯಿತು. ಏನು ಶಿವಾಜಿ ಏನಂದ್ರಿ, ಬಿಲ್ ಕೊಡಬೇಡ, ನೀ ಹಾಗೆ ಹೋಗಂದು ಬಿಟ್ಟವ ಖುಷಿ ತೊಗೊಂಡು. ಏನೋ ಮಾರ ಕಮ್ಮಿ ಆಗ್ಯದ, ಬಿಲ್ ಹೆಂಗೆ ಕೊಡೋದಿಲ್ಲ. ಆಯ್ತಪ್ಪ ಹಾಗೆ ಕಳ್ಸೋದ್ರಿ. ನಾ ಹಿಂದೆ ಮಗಲಿ ಹೋಗಿ ಬಿಲ್ ಕೊಟ್ಟು ನಾವು ಬಂದಿದ್ರಿ. ಅವಾಗ ಅದು ಏನು ರಾಟಿ ಬಿತ್ತು. ಮುಂದೆ ಒಂದು 8-10 ದಿನದಾಗ ಇಲ್ಲಿಗೆ ಬಂದುಬಿಟ್ರು. ಇಲ್ಲಿಗೆ ಬಂತು. ಆಳಾಗ ನಮ್ಮ ಚಂದ್ರಕಾಂತನ ಕೂಡ ಕುಂಡ್ರ ನಿಂದ್ರೆ ಮಾಡಿ ಗೊತ್ತೀರಿ. ನಮ್ಗೇನು ರಾಟಿ ಅಟ್ಟೆ ನಾವು ಹೋಗೋವಲ್ಲ ಬರೋವಲ್ಲ, ಮುಕ್ಕಲ್ತನ ಬಲ್ಲ ನೋವು ಬಲ್ಲ ಇದ್ದೆವು. ಚಂದ್ರಕಾಂತ ತೊಗೊಂಡು ಹೋಗೋದು, ಆ ತಿಮ್ಮ ಕುಡಿಯವ, ಅವರು ಕುಡಿಯೋರು. ಇಲ್ಲಿ ಊರಾಗ ಇರ್ತಿಲ್ಲ ರೀ, ಯಾವಾಗಾರ ಬರೋದ್ರಿ. ಮತ್ತೆ ಇಲ್ಲಿಗೆ ಬಂದು ಒಯ್ದ್ರೆ ಅವ್ನಿಗೆ ತೊಗೊಂಡು ಆ ಕಡೆ ಹೋಗೋರು. ಎಸ್, ಇವರು ಶಿವಪ್ಪ ವಾರಿಕ್ ಅಂತ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದವರು. ಖಜೂರಿ ಗ್ರಾಮದ ಶಿವಪ್ಪ ವಾರಿಕ್ಗೂ ದೇವಣಗಾವದ ಶಿವಾಜಿ ಬೋರಗಿಗೂ ಮೊದಲು ಭೇಟಿಯಾಗಿದ್ದು ಅದೊಂದು ಆಸ್ಪತ್ರೆಯಲ್ಲಿ. ಶಿವಪ್ಪ ವಾರಿಕ್ ತಮ್ಮ ಮಗನಿಗೆ ಹುಷಾರಿಲ್ಲ ಅಂತ ಸೊಲ್ಲಾಪುರದ ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲಿ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಇಬ್ಬರು ಸಿಕ್ಕಿದ್ರು. ಶಿವಪ್ಪ ವಾರಿಕ್ ನನ್ನ ನೋಡಿದ ಕೇಶಪ್ಪ ಮತ್ತು ಶಿವಾಜಿ ಇಬ್ಬರು ಸೇರ್ಕೊಂಡು, ನೀವು ಬಿಲ್ ಕೊಡೋದು ಬ್ಯಾಡ್ ಬಿಡ್ರಿ, ನಾವು ಕೊಡ್ತೀವಿ, ನೀವು ಆರಾಮ್ ಹೋಗ್ಬರ್ರಿ ಹಿಂಗಂತ ಹೇಳಿ ಕಳಿಸಿಬಿಟ್ಟಿದ್ದರು. ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಇಬ್ಬರು ದೊಡ್ಡ ಜಮೀನ್ದಾರರಾಗಿದ್ರಿಂದ ದುಡ್ಡಿಗೇನು ಕೊರತೆ ಇರಲಿಲ್ಲ. ಹಂಗಾಗಿ ಶಿವಾಜಿ ಬೋರಗಿ ಆಸ್ಪತ್ರೆಯ ಬಿಲ್ ಕೊಡ್ತೀನಿ ಅಂತ ಇವರನ್ನ ಒತ್ತಾಯಿಸಿದ್ದ. ಆ ಕ್ಷಣದಿಂದಲೇ ನೋಡಿ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಮೇಲೆ ಶಿವಪ್ಪ ವಾರಿಕ್ಗೆ ಹೆಚ್ಚು ಪ್ರೀತಿ ಉಂಟಾಗಿದ್ದು, ಗೆಳೆತನ ಗಟ್ಟಿಯಾಗಿದ್ದು. ಅದ್ಯಾವಾಗ ಬೋರಗಿ ಕುಟುಂಬಕ್ಕೂ ವಾರಿಕ್ ಕುಟುಂಬಕ್ಕೂ ನಂಟು ಬೆಳೀತೋ. ಶಿವಾಜಿ ಬೋರಗಿ ಆಗಾಗ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿಗೆ ಬರ್ತಾ ಇದ್ದ. ಖಜೂರಿಗೆ ಬಂದು ವಾರಿಕ್ ಕುಟುಂಬದ ಜೊತೆಗೆ ಇದ್ದು ಬಿಡ್ತಿದ್ದ. ಭೀಮಾ ತೀರದಲ್ಲಿ ಹೆಣ ಬಿದ್ದಾಗೆಲ್ಲ ಎದುರಾಳಿಗಳ ಹೆಣವನ್ನ ಶಿವಾಜಿ ಮತ್ತು ಕೇಶಪ್ಪನ ಟೀಮು ಕೆಡವಿದಾಗೆಲ್ಲ ಶಿವಾಜಿ ಮತ್ತು ಕೇಶಪ್ಪನ ಟೀಮು ಇದೇ ಖಜೂರಿಗೆ ಬಂದು ಅವಿತುಕೊಳ್ತಿತ್ತು. ಹೀಗೆ ಬರ್ತಿದ್ದ ಶಿವಾಜಿ ಟೀಮಿಗೆ ಹೆಚ್ಚು ಆಪ್ತವಾಗಿದ್ದು ಶಿವಪ್ಪ ವಾರಿಕ್ ಸೋದರ ಚಂದ್ರಕಾಂತ್ ವಾರಿಕ್. ಎಸ್, ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ ಇವರೇ ಚಂದ್ರಕಾಂತ್ ವಾರಿಕ್, ಶಿವಪ್ಪ ವಾರಿಕ್ ಅವರ ಸೋದರ. ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಖೇಡ ಇಬ್ಬರು ದೇವಣಗಾವದಿಂದ ಖಜೂರಿಗೆ ಬಂದಾಗ ಇಲ್ಲಿ ಇದ್ದಷ್ಟು ದಿನ ಜೊತೆಯಾಗಿ ಇರ್ತಾ ಇದ್ದದ್ದೇ ಚಂದ್ರಕಾಂತ್ ವಾರಿಕ್. ಆದ್ರೆ ಈ ಚಂದ್ರಕಾಂತ್ ವಾರಿಕ್ ಕೂಡ ಈಗ ಬದುಕಿಲ್ಲ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಖಜೂರಿಯ ವಾರಿಕ್ ಬ್ರದರ್ಸ್ ಅಂದ್ರೇನೆ ಒಂದು ಹವಾ ಇದೆ. ವಾರಿಕ್ ಸೋದರರು ಅಂತ ಕೇಳಿದ್ರೆ ಸಾಕು, ಕಲಬುರಗಿ ಮತ್ತು ವಿಜಯಪುರ ಪೊಲೀಸರ ಕಿವಿ ನೆಟ್ಟಗಾಗಿ ಬಿಡುತ್ತೆ. ಭೀಮಾ ತೀರದಲ್ಲಿ ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಖೇಡ ಅದ್ಯಾವ ರೀತಿ ಹವಾ ಕ್ರಿಯೇಟ್ ಮಾಡಿದ್ರು ಅಂಥದ್ದೇ ಹವಾ ಕ್ರಿಯೇಟ್ ಮಾಡಿದ್ರು ಈ ವಾರಿಕ್ ಬ್ರದರ್ಸು.
ಇದೇ ಹೊಲದಲ್ಲಿ ಶಿವಾಜಿ ಬೋರಗಿ ಅದೆಷ್ಟೋ ಸಲ ಅವಿತು ಕೂತಿರ್ತಿದ್ದ. ಅಂದ್ಹಾಗೆ ಇದು ಕರ್ಜಗಿ ಕುಟುಂಬದ ಹೊಲ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಪ್ಪ ಕರ್ಜಗಿಯವರಿಗೆ ಸಂಬಂಧಿಸಿದ ಹೊಲ ಇದು. ಅಫ್ಜಲ್ಪುರದ ಬಸ್ ಸ್ಟಾಪಿನಿಂದ ಬಲೂರ್ಗಿಗೆ ಹೋಗೋ ದಾರಿಯಲ್ಲಿರೋ ಪೆಟ್ರೋಲ್ ಪಂಪಿನ ಪಕ್ಕದಲ್ಲೇ ಇರೋ ಹೊಲದಲ್ಲಿ ಶಿವಾಜಿ ಬೋರಗಿ ಅದೆಷ್ಟೋ ದಿನಗಳ ಕಾಲ ಅಡಗಿ ಕೂತಿರ್ತಿದ್ದ. ಅದರಲ್ಲೂ ರಾತ್ರಿ ಹೊತ್ತಲ್ಲಿ ಹೊಲದ ಮಧ್ಯದಲ್ಲಿ ಚಂದ್ರನ ಬೆಳದಿಂಗಳಲ್ಲಿ ಆಕಾಶ ನೋಡುತ್ತಲೇ ಮಲಗಿರ್ತಿದ್ದ. ಶಿವಾಜಿ ಬೋರಗಿ ಈ ಹೊಲದಲ್ಲಿ ಇದ್ದಾನೆ ಅಂತ ಆಪ್ತರಿಗಷ್ಟೇ ಗೊತ್ತಿರ್ತಿತ್ತು. ಆ ಆಪ್ತರು ಶಿವಾಜಿಗೆ ಬೇಕಾದ ಊಟವನ್ನ ತಂದು ಕೊಡ್ತಿದ್ರು, ಅದು ಗುಪ್ತವಾಗಿ. ಬರಬರುತ್ತಾ ಈ ತೋಟದ ಮನೆಯಲ್ಲಿರೋದು ಅಷ್ಟು ಸೂಕ್ತವಲ್ಲ ಅಂತ ಶಿವಾಜಿಗೆ ಅನ್ನಿಸೋದಕ್ಕೆ ಶುರುವಾಗಿ ಬಿಟ್ಟಿತ್ತು. ಯಾಕಂದ್ರೆ ಈ ತೋಟ ಇರೋದು ಅಫ್ಜಲ್ಪುರ ಬಸ್ ಸ್ಟಾಪಿನಿಂದ ಕೂಗಳತೆ ದೂರದಲ್ಲಿ, ಅಫ್ಜಲ್ಪುರ ಪೊಲೀಸ್ ಸ್ಟೇಷನ್ ನಿಂದ ಸ್ವಲ್ಪವೇ ದೂರದಲ್ಲಿರೋ ಈ ಹೊಲ ಯಾವತ್ತಿದ್ರೂ ಡೇಂಜರಸ್ ಅಂತ ಶಿವಾಜಿಗೂ ಅನ್ನಿಸಿಬಿಟ್ಟಿತ್ತು. ಹಂಗಾಗಿ ಯಾವಾಗ ಬೇಕಾದ್ರೂ ಪೊಲೀಸರು ಅಟ್ಯಾಕ್ ಮಾಡಬಹುದು ಅನ್ನೋ ಆತಂಕವು ಶಿವಾಜಿಗೆ ಕಾಡ್ತಿತ್ತು. ಹಂಗಾಗಿ ಶಿವಾಜಿ ಆಗಾಗ ತಾನು ಇರ್ತಾ ಇದ್ದ ಸ್ಥಳಗಳನ್ನ ಯಾರಿಗೂ ಗೊತ್ತಿಲ್ಲದಂತೆ ಬದಲಾಯಿಸಿ ಬಿಡ್ತಿದ್ದ. ಹೀಗೆ ಜಾಗಗಳನ್ನ ಬದಲಾಯಿಸ್ತಾ ಶಿವಾಜಿ ಪಡೆ ಬಂದು ಮುಟ್ಟಿದ್ದು ಖಜೂರಿಗೆ, ಖಜೂರಿ ಸೋದರರ ಕೋಟೆಗೆ. ಚಂದ್ರಕಾಂತ್ ವಾರಿಕ್, ಶಿವಪ್ಪ ವಾರಿಕ್ ಅಂದ್ರೆ ಈ ಭಾಗದಲ್ಲಿ ತುಂಬಾನೇ ದೊಡ್ಡ ಹವಾ ಇತ್ತು. ನಮ್ಮನ್ನ ಯಾರಾದ್ರೂ ರಕ್ಷಣೆ ಮಾಡ್ತಾರೆ ಅಂತ ತಾಕತ್ತು ಸುತ್ತಮುತ್ತ ಇರೋ ಯಾರಿಗಾದ್ರೂ ಇದೆ ಅನ್ನೋದಾದ್ರೆ ಅದು ವಾರಿಕ್ ಸೋದರರಿಗೆ ಮಾತ್ರ ಅನ್ನೋದು ಶಿವಾಜಿ ಬೋರಗಿಗೆ ಗೊತ್ತಾಗಿತ್ತು. ಯಾಕಂದ್ರೆ ಎಂತ ಎದುರಾಳಿಗಳೇ ಬರ್ಲಿ ಅವರನ್ನ ತಡೆದು ನಿಲ್ಲಿಸಬಲ್ಲ ತಾಕತ್ತು, ಹಿಡಿದು ಬಡಿಯಬಲ್ಲ ಬಾಹುಬಲ ಈ ವಾರಿಕ್ ಸೋದರರಿಗಿತ್ತು. ಹಂಗಾಗಿನೇ ದೇವಣಗಾವದ ಶಿವಾಜಿ ಸಾವ್ಕಾರ ವಾರಿಕ್ ಸೋದರರ ಸಂಘ ಕಟ್ಟಿದ್ದು. ಇತ್ತ ವಾರಿಕ್ ಸೋದರರು ಹಂಗೆ ಇದ್ರು. ನಮ್ಮ ಬೆನ್ನಿಗೆ ಯಾರೇ ನಿಂತ್ರು ಅವರನ್ನ ಕಾಯೋದು ನಮ್ಮ ಕಾಯಕ ಅಂತ ಅಂದುಕೊಂಡಿದ್ರು. ಒಳ್ಳೆಯವರೋ ಕೆಟ್ಟವರೋ ನಮ್ಮ ಜೊತೆಗೆ ಬಂದವರನ್ನ ಕಾಪಾಡಬೇಕು, ಅವರ ಬೆನ್ನಿಗೆ ನಿಲ್ಲಬೇಕು, ಅವರ ವೈರಿಗಳ ವಿರುದ್ಧ ನಾವು ಹೋರಾಡಬೇಕು ಅಂತ ಅಂದುಕೊಂಡಿದ್ದವರು ವಾರಿಕ್ ಸೋದರರು. ಅದೇ ತರ ಶಿವಾಜಿ ಬೋರಗಿಗೆ ಸಾಕಷ್ಟು ಸಲ ಸಹಾಯವನ್ನು ಮಾಡಿದ್ರು. ಶಿವಾಜಿ ಪಡೆಯ ಜೊತೆಗೆ ಸೇರಿದ್ದ ವಾರಿಕ್ ಸೋದರರು ಭೀಮಾ ತೀರದಲ್ಲಿ ತಮ್ಮದೇ ಆದ ನೆತ್ತರ ಕಥೆಗಳನ್ನು ಬರೆದು ಬಿಟ್ಟಿದ್ರು. ಊರು ಅಂದ್ಮೇಲೆ ಒಳ್ಳೆಯವರು ಕೆಟ್ಟೋರು ಎಲ್ಲರೂ ಇರ್ತಾರೆ. ನಮ್ಮನ್ನ ಪ್ರೀತಿಸೋರು, ನಮ್ಮನ್ನ ದ್ವೇಷಿಸೋರು ಎಲ್ಲರೂ ಇರ್ತಾರೆ. ಪ್ರೀತಿಸೋರನ್ನ ಪ್ರೀತಿಯಿಂದ ಕಂಡ್ರೆ ಸಮಸ್ಯೆ ಏನಾಗಲ್ಲ. ಆದ್ರೆ ದ್ವೇಷಿಸೋರನ್ನ ದಿನದಿಂದ ದಿನಕ್ಕೆ ದ್ವೇಷಿಸ್ತಾನೆ ಹೋದ್ರೆ ಏನೇನಾಗುತ್ತೆ ಗೊತ್ತಾ? ರಕ್ತಪಾತ ಆಗುತ್ತೆ. ಅಂಥದ್ದೇ ರಕ್ತಪಾತ ಆಗಿದ್ದು ಭೀಮಾ ತೀರದಲ್ಲಿ. ಶಿವಪ್ಪ ವಾರಿಕ್ ಈಗೆಲ್ಲ ಸೈಲೆಂಟ್ ಆಗಿದ್ದಾರೆ. ತಾವಾಯ್ತು, ತಮ್ಮ ಕೆಲಸವಾಯ್ತು, ತಮ್ಮ ಮನೆ ಆಯ್ತು ಅಂತ ಸುಮ್ಮನಿದ್ದಾರೆ. ಆದ್ರೆ ಇದೇ ಶಿವಪ್ಪ ವಾರಿಕ್ 10-15 ವರ್ಷಗಳ ಹಿಂದೆ ಹಿಂಗಿರ್ಲಿಲ್ಲ. ಚಂದ್ರಕಾಂತ್ ವಾರಿಕ್, ಶಿವಪ್ಪ ವಾರಿಕ್ ಅಂತ ವಾರಿಕ್ ಹೆಸರು ಕೇಳಿದ್ರೇನೆ ಸಾಕು ಭೀಮಾ ತೀರದಲ್ಲಿ ತಲ್ಲಣ ಶುರುವಾಗ್ತಿತ್ತು. ಪೊಲೀಸರ ಕಿವಿ ನೆಟ್ಟಗಾಗಿ ಬಿಡ್ತಿತ್ತು. ಸರ್ ಮಾತಾಡೋದೇ ಚಂದ್ರಕಾಂತನ ಕೂಡ ನಾನು ಕರಿತಿಲ್ಲ. ಅವರು ನೀವು ಯಾಕೆ ಬರಲ್ಲಪ್ಪ, ನಿಮ್ಮ ಅಣ್ಣಗೆ ತಮ್ಮದ್ರಿಗೆ ಯಾರಿಗೆ ಬರ್ಬಿಡ್ತಿಲ್ಲ ಅವರು. ಈಗ ನಾವು ನಿಮ್ಮ ಕರ್ಕೊಂಡು ನಿಮ್ಮ ಮಂದಿ ತಂದು ನಿಮ್ಮ ಮನೆಯೇ ದಾರದಿಕ್ಕ ಆಗೋಗ್ತದೆ. ಇವ ಕುಡುಕನ ಇವ ಬರ್ತಾನೆ, ಇವ ಒಬ್ಬನೇ ಎತ್ತಿರ್ರಿ ಅವರು. ನಾನು ಕರಿತಿಲ್ಲ ರೀ ಅವರು. ಸೊಮ್ಮೆ ಎಲ್ಲರೂ ದೂರಿಂದ ಅಟ್ಟೆ ಮಾಡೋರು. ನಾ ಕೈ ಎಲ್ಲರೂ ಅಚಾನಕ್ ಸಿಕ್ಕರು ಅಂದ್ರಿ ನಾ ಹೋಗಿ 1 ಗಂಟೆ ಭೀ ಅವ್ರಂತಾಗ ಯಾವಾಗೂ ಕೂತವ್ರಿ. ಶಿವಾಜಿನ ಊರಾಗಿದ್ರಿ, ಯಾವಾಗ ಬರ್ತಿದ್ದ ಹೋಗ್ತಿದ್ದ. ಆ ಹೇಳಕ್ಕೆ ಮಾತ್ರ ಶಿವಾಜಿ ಮಾತ್ರ ಬರ್ತೀವಿ, ಇಲ್ಲೇ ಇರ್ತಿದ್ದ. ತಾಲೀಮಿತ್ತು, ಇಲ್ಲೇ ಬಂದು ಉಣ್ತಿದ್ದ, ಕುಂಡಿರ್ತಿದ್ದ.
ಇಸ್ಪಟ್ ಆಡ್ತಿದ. ಇಲ್ಲೇ ಪೊಲೀಸರು 2-3 ಸಾರಿ ಬೆನ್ನು ಹತ್ತುರಿ ಅವನಿಗೆ. ವಾರಿಕ್ ಬ್ರದರ್ಸ್ ಹವಾ ಎಂಥದ್ದು ಅನ್ನೋದನ್ನ ಮೊದಲೇ ಅರಿತಿದ್ದ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಆಗಾಗ್ಗೆ ಖಜೂರಿಗೆ ಬಂದು ವಾರಿಕ್ ಸೋದರರ ಮನೆಯಲ್ಲಿ ತೋಟದಲ್ಲಿ ಉಳಿದುಕೊಳ್ತಿದ್ರು. ವಾರಿಕ್ ಬ್ರದರ್ಸ್ ಅಡ್ಡದಲ್ಲಿದ್ರೆ ನಮ್ಮನ್ನ ಮುಟ್ಟೋದು ವೈರಿಗಳಿಗೆ ಅಷ್ಟು ಸುಲಭವಲ್ಲ ಅನ್ನೋದು ಗೊತ್ತಾಗಿತ್ತು. ಇದೇ ಕಾರಣಕ್ಕೆ ಶಿವಾಜಿ ಖಜೂರಿಯನ್ನ ತನ್ನ ಸೇಫೆಸ್ಟ್ ಜಾಗ ಅಂತ ಅಂದುಕೊಂಡಿದ್ದ. ಇಲ್ಲೇ ಬಂದು ಇರ್ತಾ ಇದ್ದ. ಇವರು ಯಾರ ಕಳೆದ ಮೇಲ್ ಕಟ್ಟಿ ಜಗಳ ಮಾಡ್ರ ಅವ್ರ ಮಣ್ಣಾಗಿ ಹೋಗ್ಯಾರ. ಹಾಕೋತಾವ ನಮ್ಮ ಅವ್ರು ಕೂಡ ಇವ ಬ್ಯಾಡ ಅಂದ್ರೆ ಕೇಳವಲ್ರಿ ನಮ್ಮ ಮಾತ. ನಾನು ಯಾಕೆ ಮಾಡಲ್ಲ ಅಂತ ಹೇಳಿ ನಾವು ಒಂದು ಇಚ್ಚರೇ ಬಿಟ್ಟುಬಿಟ್ಟೇವ್ರಿ. ಹೀಗೆ ವಾರಿಕ್ ಸೋದರರ ಸಂಘ ಕಟ್ಟಿದ ದೇವಣಗಾಂವದ ಶಿವಾಜಿ ಸಾವ್ಕಾರ ಇದೇ ವಾರಿಕ್ ಸೋದರರ ಸಹಾಯದಿಂದ ಹತ್ತರಗಿಯ ಹುಡುಗಿಯನ್ನ ಮದುವೆಯಾಗಿದ್ದ. ಹತ್ತರಗಿಯ ಓರ್ವ ಹೆಣ್ಣು ಮಗಳನ್ನ ಖಜೂರಿಗೆ ಕೊಟ್ಟಿತ್ತು. ಅವರ ಸೋದರಿಯನ್ನೇ ಶಿವಾಜಿಗೆ ಕೊಟ್ಟು ಮದುವೆಯನ್ನು ಮಾಡಿಸಲಾಗಿತ್ತು. ಹಿಂಗಾಗಿ ಶಿವಾಜಿಗೆ ಖಜೂರಿ ಅಚ್ಚುಮೆಚ್ಚಿನ ತಾಣವಾಗಿ ಬಿಟ್ಟಿತ್ತು. ಅತ್ತ ವಾರಿಕ್ ಸೋದರರು, ಇತ್ತ ಹೆಂಡತಿಯ ಸೋದರಿಯ ಊರು. ದೇವಣಗಾಂವದಿಂದ ತಪ್ಪಿಸಿಕೊಂಡು ಖಜೂರಿಯಲ್ಲಿ ಕುಳಿತರೆ ಯಾರೂ ಹಿಡಿಯಲಾಗದ ಮಟ್ಟಕ್ಕೆ ಜೀವನ ಸಾಕ್ತಿತ್ತು. ಆದ್ರೂ ಕೆಲವೊಮ್ಮೆ ಶಿವಾಜಿ ಖಜೂರಿಯಲ್ಲಿ ಇರ್ತಾ ಇದ್ದದ್ದನ್ನ ಪೊಲೀಸರು ತಿಳ್ಕೊಂಡ್ಬಿಟ್ಟಿದ್ರು. ಅತ್ತ ಕೇಶಪ್ಪ ತಾವರ್ಖೇಡ ಅಕ್ಕನ ಊರಾದ ಅಹೇರಿಗೆ ಶಿಫ್ಟ್ ಆಗಿ ಬಿಟ್ಟಿದ್ದ. ಸೊನ್ನದ ಗೆಳೆಯ ಸೊಲ್ಲಾಪ. ಹೀಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಶಿಫ್ಟ್ ಆಗಿ ಬಿಟ್ಟಿದ್ರು. ಆದರೂ ಇವರೆಲ್ಲರ ಮನದಲ್ಲಿ ಇದ್ದದ್ದು ಒಂದೇನೆ, ಆ ಕೊನೆ ಪ್ರತೀಕಾರದ ಕಿಚ್ಚು. ಅವನೊಬ್ಬ ಕೊನೆ ವೈರಿಯ ಕಗ್ಗೊಲೆಯ ಸೇಡಿನ ಶಪಥ. ದೇವಣಗಾಂವದ ಸಾವ್ಗೂ ಕೇಶಪ್ಪ ತಾವರಖೇಡಾಗೂ ಖಜೂರಿಯ ವಾರಿಕ್ ಸೋದರರಿಗೂ ಅದ್ಯಾವಾಗ ಕನೆಕ್ಷನ್ ಬೆಳೀತು. ಭೀಮಾ ತೀರದಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು. ಬೆನ್ನಿಗೆ ನಿಂತವರನ್ನ ಪ್ರಾಣ ಕೊಟ್ಟಾದ್ರೂ ಕಾಪಾಡೋ ವಾರಿಕ್ ಸೋದರರು ಒಂದ್ ಕಡೆ, ಗೆಳೆಯನಿಗಾಗಿ ಜೀವ ಕೊಡೋದಕ್ಕೂ ರೆಡಿ ಇರೋ ಕೇಶಪ್ಪ ತಾವರಖೇಡ ಮತ್ತೊಂದ್ ಕಡೆ. ಅಪ್ಪ ಅಣ್ಣನ ಕೊಲೆ, ಚೋಳಪ್ಪ ಗೌಡರ ಕೊಲೆಗೆ ಪ್ರತಿಕಾರಕ್ಕಾಗಿ ಕಾಯ್ತಾ ಇರೋ ಶಿವಾಜಿ ಮತ್ತೊಂದ್ ಕಡೆ. ಇವರೆಲ್ಲ ಒಂದಾದ ನಂತರ ಭೀಮಾ ತೀರದಲ್ಲಿ ಉರುಳಿದ ರುಂಡಗಳೆಷ್ಟು ಗೊತ್ತಾ? ವಾರಿಕ್ ಬ್ರದರ್ಸ್ ಭೀಮಾ ತೀರದಲ್ಲಿ ಅಬ್ಬರಿಸಿದ ರೀತಿ ಹೆಂಗಿತ್ತು ಗೊತ್ತಾ? ತೋರಿಸ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ಕಾರ, ನಾನು ಚೈತ್ರ ರಾಜ್. ನಾವು ನೀವೆಲ್ಲ ಮಲಗೋ ಮುಂಚೆ ಮಕ್ಕಳಿಗೆ ಕಥೆಗಳನ್ನ ಹೇಳ್ತೀವಿ. ಆ ರಾಜ ಹಂಗಿದ್ನಂತೆ, ಆ ರಾಕ್ಷಸ ಹಿಂಗೆ ಕಾಡಿದ್ದಂತೆ ಅಂತ ದಿನಕ್ಕೊಂದು ಕಥೆಗಳನ್ನ ಹೇಳ್ತೀವಿ. ಆದ್ರೆ ಭೀಮಾ ತೀರದಲ್ಲಿ ಹಂಗಾಗ್ತಿರ್ಲಿಲ್ಲ. ಅಲ್ಲಿ ರಾಜ ಮಹಾರಾಜರ ಕಥೆಗಳಿಗಿಂತ ಸಿದ್ದಪ್ಪ ಬೋರಗಿ, ಶಿವಾಜಿ ಬೋರಗಿ, ಕೇಶಪ್ಪ ತಾವರಖೇಡ, ಸನ್ನದ ಸಾವ್ಕಾರರು, ದೇವಣಗಾಂವದ ಸಾವ್ಕಾರರು, ಹಿಂಗೆ ಅವರವರ ಕಥೆಗಳೇ ಜೋರಾಗಿದ್ವು. ಅವರನ್ನ ಇವರು ಹೊಡೆದ್ರಂತೆ, ಇವರನ್ನ ಅವರು ಹೊಡೆದ್ರಂತೆ ಅನ್ನೋ ಕಥೆಗಳೇ ಭೀಮಾ ತೀರದಲ್ಲಿ ರೋಚಕತೆಗಳನ್ನ ಸೃಷ್ಟಿಸ್ತಾ ಇದ್ವು. ಭೀಮಾ ತೀರದಲ್ಲಿ ಅವರು ಅಬ್ಬರಿಸಿದ ರೀತಿ, ಹಾರಿಸಿದ ಗುಂಡುಗಳು ಈಗಲೂ ಅವರ ಕಥೆಗಳಾಗಿ ಜನರ ಮನದಲ್ಲಿ ಅಚ್ಚಳಿಯದಂತೆ ಉಳಿದಿವೆ. ಭೀಮಾ ತೀರ. ಈ ಭೀಮಾ ತೀರದ ಮಣ್ಣಿನಲ್ಲಿ ಫಲವತ್ತಾದ ಬೆಳೆ ಬೆಳೆದವರು ಇದ್ದಾರೆ. ಇಂಥದ್ದೇ ಹೊಲದ ಜಗಳದಲ್ಲಿ ಬೇಳೆ ಬೇಯಿಸಿಕೊಂಡವರು ಇದ್ದಾರೆ. ಸುತ್ತಮುತ್ತಲಿನ ಊರುಗಳಲ್ಲಿ ಕಬ್ಬನ್ನ ಬೆಳೆದವರು ಇದ್ದಾರೆ. ಅಂಥದ್ದೇ ಸಿಹಿ ಕಬ್ಬಿನ ಬದಲಿಗೆ ವಿಷವನ್ನೇ ತಲೆಯಲ್ಲಿ ತುಂಬಿದವರು ಇದ್ದಾರೆ. ಯಾರದ್ದೋ ಜಗಳ, ಯಾರದ್ದೋ ವೈಷಮ್ಯ, ಯಾರದ್ದೋ ರಾಜಕೀಯ ಲಾಭಗಳು, ಬಿದ್ದಿದ್ದು ಕೂಡ ಯಾರ್ಯಾರದ್ದೋ ಹೆಣಗಳು.
ಭೀಮಾ ತೀರದಲ್ಲಿ ಸರಣಿ ಹತ್ಯೆಗಳ ನಂತರ ಜನರು ಇಬ್ಬಾಗವಾಗಿದ್ದರು. ಒಂದಷ್ಟು ಮಂದಿ ಶಿವಾಜಿ ಸಾವ್ಕಾರ್ ಕುಟುಂಬದ ಕಡೆಗೆ ವಾಲಿದ್ರೆ, ಇನ್ನೊಂದಷ್ಟು ಮಂದಿ ಶಿವಾಜಿಯ ಎದುರಾಳಿಗಳ ಕಡೆಗೆ. कभी कभी टेक ऑफ होने से पहले